ನೀವು ಹಣ ಕೊಡೋದಕ್ಕಿಂತಲೂ ಗುಣ ಕೊಡ್ಬೇಕಾಗ್ಯದ. ಗುಣ ಯಾವ್ದಂದ್ರ ಶಾಂತ ರೂಪದಿಂದ ಕೂತು ಪದ್ಯ ಕೇಳುವಂತದ ನಮ್ಮ ತಾಂಡ ರೂಪದಿಂದ ನೀಡಿದ್ರಿ ಅಂದ್ರ ನಾವು ಮಾಡುವಂತ ಸೇವಾ ನಿಮ್ಮ ಪಾದಕ ಆ ಪೀರನ ಪಾದಕ ಮುಡ್ತಂತ ನಾ ಕೈ ಅಂತ ಹೇಳ್ತಾ ಇದ್ದೀನಿ. ನೀವು ಬೇಕಾದಷ್ಟು ರೊಕ್ಕ ಕೊಟ್ಟಿದ್ರೆ ನಾವು ಹಾಡೋದು ಆ ಹೆಣ್ಮಗಳು ಏನ್ ವಿಷಯ ಕೇಳ ಇವ್ರು ಏನ್ ಹೇಳ್ತಾರ ಅದಕ್ಕೆ ಲಕ್ಷ್ಯ ಕೊಡಿಲ್ಲ ಅಂದ್ರೆ ನೀವು ಕೊಟ್ಟಿದ್ದ ರೊಕ್ಕನೂ ನಮ್ಮ ಹೊಟ್ಟಿಗೆ ಎತ್ತಾಗಿಲ್ಲ. ನಾವು ಮಾಡೋ ಸೇವಾನು ನಿಮ್ಮ ಪಾದಕ ಮುಟ್ಟಾಗಿ. ಅದಕ್ಕ ಇಲ್ಲಿ ಏನ್ ಹೇಳ್ತಾನೆ ಕವಿ, ಕೆಟ್ಟಿದ ಅಡಿಗೆ ಅಟ್ಟುಂಡಕ್ಕಿ ಗರ್ತಿ ಹುಟ್ಟಿದ ಬಾಕಿ ಕೊಟ್ಟುಂಡಕ್ಕಿ ಗರ್ತಿ ತಟ್ಟಿದ ನ್ಯಾಯಾಧೀಶ ತಟ್ಟಿ ಮುರಿದು ಹೊರಗೆ ಜಾರಿಕೊಂಡಕ್ಕಿ ಗರ್ತಿ ಅಂತ ಹೇಳ್ತಾರ. ಈಗ ಕೆಲವೊಬ್ಬರಿಗೆ ಸಂಶಯ ಆಗಿರ್ಬೇಕ್ರಿ. ಈ ನಮ್ಮ ಅಣ್ಣವ್ರಿಗೆ ಮೊದಲು ಸಂಶಯ ಆಗಿದ್ರಿ ಅವ್ರಿಗೆ. ಅವರು ಮೊದಲೇ ವಿದ್ಯಾಶ್ರೀ ಕಾರ್ತಿ ಅವ್ರಿ ಗೊತ್ತಲ್ಲಿ ಹೇಳದಿರ್ತಾರೆ ಭಾರಿ ಶಾಣೆ ಹೆಣ್ಮಗಳು ಎಲ್ಲ ಒಡದ್ ಹೇಳಿಲ್ಲ ನನಗೆ ಸವಾಲು ಕೇಳ್ಯಾರ. ಅದಕ್ಕ ಕೇಳುದು ಹಗಲೈತಿ ಹೇಳೋದು ತಿರಿಯದ ಇದು ಬಲ್ಲವರಿಗೆ ಗೊತ್ತೈತಿ. ಅದಕ್ಕ ಆ ಹೆಣ್ಮಗಳು ಏನ್ ಕೇಳಪ್ಪ ಅಂತಂದ್ರೆ ಪ್ರತಿ ದೇವಿ ವಾಯು ಆಕಾಶವನ್ನು ಪಂಚಮ ಭೂತಾದಿಗಳಿಂದ ನಿರ್ಮಿತ ಆದಂತ ಇದು ಪ್ರಕೃತಿ. ಈ ಪ್ರಕೃತಿ ಮತ್ತು ಜೀವಾಣುಗಳ ಲಗ್ನ ಆಗುವ ಸಮಯದೊಳಗ ಯಾರ್ಯಾರು ಪಂಚರು ಬಂದ್ರು, ಗಟ್ಟಿ ಮಾಡ್ಲಕ್ಕೆ ಯಾರು ಬಂದಿದ್ರು, ಅಲ್ಲಿ ಐರಾಣಿ ಯಾರು ತಂದ್ರು, ಅಲ್ಲಿ ಗೌಡ ಗಣಾಚಾರ್ಯ ಯಾರಾಗಿದ್ರು, ಯಾವ ಮಿತಿಗೆ ಲಗ್ನ ಆಯ್ತು ಮಾತ್ರ ಸಣ್ಣ ಅಲ್ಲ. ಸುಮ್ಮನೆ ಊರ್ದೆ ರೊಕ್ಕ ಕೊಟ್ಟು ಗಾಸಿಗೆ ಗಾದಲ್ ಮಾಡ್ಕೊಂಡು ಏನು ಉಪಯೋಗ? ಅದಕ್ಕ ಯಾಕಂದ್ರೆ ಆ ಕಡೆ ಬಂದಿರ್ತಾರಲ್ಲ ಹವಿನಾಳ ಜಾತ್ರೆಗೆ ಬಂದ್ಗಳಿಗೆ ಒಬ್ಬ ಮಗನ ಕುತ್ಕೇತ್ರಿ, ನಿಮ್ ಹುಡುಗಿಗೆ ಯಾವ ಕನ್ಯಾ ಈ ಕನ್ಯಾನೇ ಶಾಂತಾಚಾರ್ಯ ಓ ಮಾರ ಯಾವ ಬರೇ ಗೌರ್ಮೆಂಟ್ ನೌಕರಿ ಕೇಳ್ತಾವ. ಇದನ್ನ ಮಾಡ್ಬೇಡ್ರಿ ನೀವು ಅಂತಾರ ಇದ್ದೇ ಇರ್ತಾವ, ಅದರಲ್ಲಿ ಪ್ರಶ್ನೆ ಇಲ್ಲ. ಇಂದಿನ ಪೂರ್ವಜರು ಈ ಡೊಳ್ಳಿನ ಪದ್ಯ ಮತ್ತು ಡಕ್ಕಿನ ಪದ ನಾಟಕ ಆಟ ಯಾಕೆ ಮಾಡ್ಯಾರ ಸಣ್ಣ ದಾಟಲ್ಲ. ಇಡೀ ಒಂದು ಮನುಷ್ಯರೊಳಗ ಸಂಸಾರದೊಳಗ ನಂದು ನಂದು ಅಂತ ಹೇಳಿ ಸಂಸಾರದೊಳಗ ನಂದು ನಂದು ಅಂತ ಹೇಳಿ ಭ್ರಾಂತಿಯಾಗಿ ಚಿತ್ತ ಮನೋಬುದ್ಧಿ ಅಹಂಕಾರ ಜ್ಞಾತೃ ಪಂಚ ಅಂತಕರಣಾದಿಗಳು ಮಲಿನಗೊಂಡಿರ್ತಾವ. ಅದಕ್ಕೆ ಒಂದು ವರ್ಷ ಪೀರನ ಹೆಸರಿನಾಗ ಜಾತ್ರೆ ಮಾಡಿ ಕಬ್ಬಿನ ಹಾಡವರಿಗೆ ಡೋಳಿನ ಹಾಡವರಿಗೆ ಇಂಥ ಕಲಾವಿದರಿಗೆ ಕರೆಸಿ ಇದ್ರೊಳಗಿಂದ ಆರಿಸುವರು ಅಂತ ಹೇಳಿದ್ರೆ ಅವ್ರು ಏನ್ ಆರಿಸಿಕೊಳ್ಳೋದು ಈ ಸಂಸಾರ ಸರದಿ ಅನ್ನುವಂತ ಶಬ್ದ ಸಮುದ್ರ ದಾಟಿ ಹೋಗ್ಬೇಕಾದ್ರೆ ಏನನ್ನುವಂತ ಕಟ್ಟಪಣೆಗಳು ಈ ಸಾಹಿತ್ಯದೊಳಗೆ ಇರ್ತಾವ. ಅವು ಆರಿಸಿಕೊಳ್ಳೋ ಕೆಲಸ. ಅದಕ್ಕೆ ಶಾಂತ ರೂಪದಿಂದ ಹೆಣ್ಮಗಳು ಕೇಳಿದ ವಿಷಯಗಳು ಸಣ್ಣವಲ್ಲ, ಬಹಳ ದೊಡ್ಡ ವಿಷಯಗಳು ಕೇಳ್ಯಾರ. ಬೇಡ ಭಕ್ತಿ ವಿಷಯ ಹಾಡ್ರಿ ಅಂತ ಹೇಳಿ ನಮ್ಮ ಪೀರ್ ಸಾಬಣ್ಣವರು ಹೇಳ್ಯಾರ. ನಿಮ್ಮ ಇಚ್ಛಾ ಭಕ್ತಿ ವಿಷಯ ಹಾಡ್ತಾ ಇದ್ದೀವಿ, ಇದ್ರ ಜವಾಬು ಹೇಳ್ತಾ ಇದ್ದೀವಿ ಅನ್ನೋದೇನು ಪ್ರಶ್ನೆ ಇಲ್ಲ. ಅದಕ್ಕೆ ಮಾನವನಿಗೆ ಯಾವಾಗ ತಟ್ಟದಪ್ಪ ನ್ಯಾಯ. ಈ ಬಸವನಾಳ ವಿದ್ಯಾಶ್ರೀ ನಾಯಕ ಕಾರ್ತಿಕರ್ತಿ ಎಲ್ಲ ಕೋರಿ ಕೆಲವು ಮಂದಿ ಸಂಶಯ ಆಗಿರ್ಬೇಕು. ಇಲ್ಲಿಂದ ಅವ್ರಿಗೆ ಸವಾಲು ಕೇಳಿ ಬೈದಾವ ಇವ ಹಂಚಿ ಕಾರ್ತಿಕರ್ತಿ ಎಲ್ಲ ಗತ್ತೆ ಇವ್ರಿಗೆ ಅಲ್ರಿ ಗರ್ತೇರ್ ಅಂದಿದ್ದು. ಅವ್ರು ಬೇರೆ ಗರ್ತೇರ್ ಅನ್ನುವಂಥವ್ರು ಯಾರಪ್ಪ ಅಂತಂದ್ರೆ ಶಿಶುನಾಳ ಶರೀಫ ಮತ್ತು ಇದೊಂದು ಹುಬ್ಬಳ್ಳಿ ಸಿದ್ದಾರೂಢರು, ಲಚ್ಚಾಣ ಸಿದ್ದಲಿಂಗ ಮಹಾರಾಜರು, ಈರಾನ ಪೀರ್ ಮೈದೂರ್ ಪೀರ್ ದಸ್ಕೀರ್ ಗೌಸ್ಪಾಕರು ಇಂಥವ್ರೆಲ್ಲ ಈ ತಟ್ಟಿ ಮುರಿದು ಹೊರಗೆ ಜಾರ್ಕೊಂಡು ಸತ್ತು ಸಾಯದಂಗೆ ಎದ್ದು ಇರೋದಂಗೆ ಅಮರದ ಅಂತ ಹೇಳ್ತಾರೆ ಕವಿ. ಆ ಇಂಥವ್ರಿಗೆಲ್ಲ ನಾವ್ ಯಾಕೆಲ್ಲ ಹೋಗಂಬ್ರಿ. ಅದಕ್ಕೆ ಕಟ್ಟಿದ್ರೆ ಯಾವಾಗಪ್ಪ ಅಂತಂದ್ರೆ ಅಡಿಗೆ 21 ಲಕ್ಷ, ಬೆಂಜ 21 ಲಕ್ಷ, ಬೀಜ 21 ಲಕ್ಷ, ಜಲಚ 21 ಲಕ್ಷ, ಇದ್ದು 84 ಲಕ್ಷ ಇವುಗಳಲ್ಲಿ ಜನನ ಮರಣ ಅಂತ ಚಕ್ರದೊಳಗೆ ಸಿಗಿಬಿದ್ದಾರವ. ಅದಕ್ಕೆ ಪುನರಪಿ ಮರಣ ಪುನರಪಿ ಜನನ ಮತ್ತೆ ಹೇಳ್ತಾರೆ ನಿಜಗುಡಿಯವರು. ಅದಕ್ಕ ಅದು ಬಿಡುಗಡೆ ಆಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಚರಣಕ್ಕೆ ಮರಿ ಹೋಗ್ಬೇಕು. ತನುಮನ ಧನಗಳನ್ನು ಉಲ್ಲಂಘನೆ ಮಾಡಿ ಗುರುಪಾದ ಕೊಡಬೇಕು. ಅವಾಗ ಅವನ ಕೃಪ ಆಯ್ತಂದ್ರೆ ಮಾತ್ರ ಮುಕ್ತಿ ಆಗ್ತದ ಅಂತ ಕವಿಗಳು ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರ ಅವರು? ತಟ್ಟಿದ ನ್ಯಾಯ ತೀರಿಸಿ ತಟ್ಟಿ ಮೂರರು ವರ್ಗ ಜಾರಿಕೊಂಡ